ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಾಂಭವಿ, ಶಾಂಭವಿ, ಪುಟ್ಟ ಯಾಕೆ ಅಳ್ತಾ ಇದ್ಯಾ? ಭೈರವಿ ಎಲ್ಲಿ? ನನ್ ಭೈರವಿ ನೋಡೋಣ ಅಂತ ಬಂದೆ, ಆದ್ರೆ ಭೈರವಿನೇ ಕಾಣಿಸ್ತಾ ಇಲ್ಲ. ಪುಟ್ಟ, ಅದು ಭೈರವಿನ ನಾನು ಆ ಡಾಕ್ಟರ್ಗೆ ದತ್ತು ಕೊಟ್ಟಿದ್ದೀನಿ. ಯಾವ ತಾಯಿ ಆದ್ರೂ ತನ್ನ ಮಗುನ ಯಾರಿಗಾದ್ರೂ ದತ್ತು ಕೊಡ್ತಾರಾ? ಮಗು ಅಂದ್ರೆ ಅಷ್ಟು ಸುಲಭ ಆಗೋಯ್ತಾ ನಿಮ್ಗೆಲ್ಲ? ನಾನ್ ಸತ್ಮೇಲೆ ನೀನ್ ಒಬ್ಳೇ ಆಗ್ತೀಯ ಅಂತ ನಾನು ಹುಡ್ಕೊಂಡು ಹೋಗಿ ಭೈರವಿನ ಕರ್ಕೊಂಡ್ ಬಂದೆ. ಅವಳು ನಿನ್ ಮಗಳೇ ಅಂತ ನಿನ್ನ ಹತ್ರ ಬಿಟ್ಟಿದ್ದು. ನನ್ನನ್ನು ಕೇಳ್ದೆ ನೀನ್ ಹೇಗ್ ದಾನ ಮಾಡ್ದೆ? ಅವಳು ನನ್ ತಂಗಿ, ಅವಳು ನನಗ್ ಬೇಕು. ನಾನ್ ನಿನ್ನ ಹತ್ರ ಬಿಟ್ಟಿದ್ ಭೈರವಿ ಎಲ್ಲಿ? ಆ ಭೈರವಿ ನನ್ಗೆ ಬೇಕು. ಅಮ್ಮ, ಮಾತಾಡಮ್ಮ, ಮಾತಾಡು. ನನ್ ಭೈರವಿ ನನಗ್ ಬೇಕು. ಪುಟ್ಟ, ನಾನು ಅವಳ ಡಾಕ್ಟರ್ಗೆ ದತ್ತು ಕೊಟ್ಟಿಲ್ಲ ಅಂದಿದ್ರೆ ಭೈರವಿನು ನಿಂತರನೆ ಆತ್ಮವಾಗಿ ಅಲಿಬೇಕಿತ್ತು ಮಗಳೇ. ಅದೆಲ್ಲ ನನಗ್ ಗೊತ್ತಿಲ್ಲ ಅಮ್ಮ. ತಾಯಿಯಾಗಿ ನಿನ್ ಮಗಳನ್ನ ನೀನ್ ಉಳಿಸ್ಕೋಬೇಕಾಗಿತ್ತು, ಹೋರಾಟ ಮಾಡ್ಬೇಕಾಗಿತ್ತು, ಆ ಡಾಕ್ಟರ್ನ ಕನ್ವಿನ್ಸ್ ಮಾಡ್ಬೇಕಾಗಿತ್ತು. ಏನು ಮಾಡ್ದೇನೆ ನಿನ್ ಮಗುನ್ ಕೊಟ್ಟಿದ್ಯಾ, ನನ್ ತಂಗಿನ ಕೊಟ್ ಬಂದಿದ್ಯಾ. ಭೈರವಿ ನಮ್ ಮನೆಗ್ ಬರೋವರೆಗೂ ನನ್ ಮತ್ತೆ ಮನೆಗ್ ಬರೋದಿಲ್ಲ. ಶಾಂಭವಿ ಮಗಳೇ, ಶಾಂಭವಿ, ನನ್ ಬಿಟ್ಟು ಹೋಗ್ಬೇಡ ಕಂದ. ಶಾಂಭವಿ, ಜೀವಂತವಾಗಿ ಭೂಮಿ ಮೇಲಿರೋ ಮಗಳು ನನ್ ಜೊತೆಗಿಲ್ಲ. ಇನ್ನು ಆತ್ಮ ಆಗಿ ಅಲ್ದಾಡ್ತಾ ಇರೋ ಮಗಳು ನನ್ ಜೊತೆಗಿಲ್ಲ. ದೇವ್ರೆ, ನನ್ಗೆ ಯಾಕೆ ಪರೀಕ್ಷೆ, ಯಾಕೆ ಪರೀಕ್ಷೆ?
ರಾವಣ್ ಭಾಯ್, ರಾವಣ್ ಭಾಯ್, ರಾವಣ್ ಭಾಯ್, ರಾವಣ್ ಭಾಯ್, ಇಲ್ಲಿದ್ದೀರಾ? ಯಾಕ್ರಿ ಬಸಪ್ಪನವ್ರೆ, ಯಾಕಿಷ್ಟು ಅರ್ಜೆಂಟಲ್ಲಿದ್ದೀರಾ? ಯಾಕೆ ಹಿಂಗೆ ಕೂಕೊಳ್ತಾ ಇದ್ದೀರಾ? ವಿಷಯ ಅಂತದ್ದು ರಾವಣ್ ಭಾಯ್, ಶಿವಗಾಮಿ ಮಗು ಇವಾಗ ಶಿವಗಾಮಿ ಹತ್ರ ಇಲ್ಲ. ಏನ್ ಹೇಳ್ತಿದ್ದೀರಾ ಬಸಪ್ಪನವ್ರೆ? ಹೌದು, ಶಿವಗಾಮಿ ಮಗುಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅದೆಂಥ ಕಾಯಿಲೆ ಅಂದರೆ, ಆ ಕಾಯಿಲೆನ ವಾಸಿ ಮಾಡಕ್ಕೆ ಪ್ರಪಂಚದಲ್ಲಿ ಒಬ್ಬರೇ ಡಾಕ್ಟರ್ ಇರೋದಂತೆ. ಅದು ಅವ್ರ ಕೈಲಿ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ ಅಂತೆ. ಹೆಂಗೋ ಆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ಆ ಡಾಕ್ಟ್ರು ಒಂದು ಕಂಡೀಷನ್ ಹಾಕಿದ್ದಾರೆ. ನಿನ್ನ ಮಗುಗೆ ಟ್ರೀಟ್ಮೆಂಟ್ ಕೊಟ್ಟು ನಾನು ಉಳಿಸ್ಬೇಕು ಅಂದರೆ ನನಗೆ ಆ ಮಗುನ ದಾರೆ ಏರ್ಕೊಡ್ಬೇಕು ಅಂತ ಕಂಡೀಷನ್ ಹಾಕಿದ್ದಾಳೆ. ಶಿವಗಾಮಿಗೆ ಬೇರೆ ದಾರಿ ಇಲ್ಲದೆ ಮಗು ಜೀವಂತವಾಗಿದ್ರೆ ಸಾಕು ಅಂತ ಆ ಡಾಕ್ಟ್ರಿಗೆ ಮಗುನ ದಾರೆ ಏರ್ಕೊಟ್ಟಿದ್ದಾಳೆ. ಈಗ ಆ ಮಗುಗೆ ಕಾಯಿಲೆ ವಾಸಿ ಆಗಿದೆ. ಆ ಡಾಕ್ಟ್ರು ಮಗುನ ಕರ್ಕೊಂಡು ಎಲ್ಲೋ ಹೋಗಿದ್ದಾಳೆ. ಈಗ ಶಿವಗಾಮಿ ಹತ್ರ ಮಗು ಇಲ್ಲ. ಇಷ್ಟೊಂದು ಡೀಟೇಲ್ ಆಗಿ ವಿಷಯ ನಿಮ್ಗೆ ಗೊತ್ತಾಗುತ್ತೆ? ನೀವು ಅವ್ರ ಮನೆಗೆ ಏನಾದರೂ ಹೋಗಿದ್ರ? ಆ ಮನೆಗೆ ಹೋಗಕ್ಕೆ ಒಂದು ಕಾರಣ ಬೇಕು. ಯಾವ ಕಾರಣವನ್ನು ಸಿಗದೆ ಇದ್ರೂ ಪರವಾಗಿಲ್ಲ. ಆ ಮನೆ ವಿಷಯ ತಿಳ್ಕೊಳಕ್ಕೆ ನನಗೊಬ್ಬ ಪಾರ್ಟಿ ಸಿಕ್ಕಿದ್ದಾನೆ. ರೂಪ ಅಂತ ಮನೆ ಕೆಲಸದವಳಿದ್ದಾಳೆ, ಅವ್ರ ಅಣ್ಣ. ಆ ಮನೇಲಿ ಏನೇ ನಡೆದ್ರು ರೂಪ ಅವ್ರ ಅಣ್ಣಂಗೆ ವಿಷಯ ತಿಳಿಸ್ತಾಳೆ. ಸಪೋಸ್ ಹೇಳಲಿಲ್ಲ ಅಂದ್ರು ನಾನು ಅವನಿಗೆ ಎಣ್ಣೆ ಒಡಿಸಿ ಫೋನ್ ಮಾಡಿ ರೂಪ ಹತ್ರ ಕೇಳ್ಕೊ ಅಂತ ಹೇಳ್ತೀನಿ. ಅವನು ಫೋನ್ ಮಾಡಿ ಕೇಳ್ಕೊಂಡು ನನಗೆ ವಿಷಯ ತಿಳಿಸ್ತಾನೆ. ಶಿವಗಾಮಿ ಮಗು 1000 ಕೋಟಿಗೆ ಓನರು. ಅಂತ ಮಗುನೇ ಬ್ಲ್ಯಾಕ್ ಮೇಲ್ ಮಾಡಿ ತಗೊಂಡಿದ್ದಾರೆ ಅಂದ್ರೆ ಡಾಕ್ಟ್ರು ಸಾಮಾನ್ಯದೋಳಲ್ಲ. ಅವರಿಬ್ಬರ ಮಧ್ಯೆ ಏನೋ ಹಳೇ ದ್ವೇಷ ಇರಬೇಕು. ಅದಕ್ಕೆ ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಮಗುನ ತಗೊಂಡಿದ್ದಾಳೆ.